ಫಸ್ಟ್ ಆಫ್ ಆಲ್ 22ನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಪ್ರೀಮಿಯರ್ ಇತ್ತು. ಕರೆಕ್ಟಾಗಿ 6:30ಕ್ಕೆ ಬಂದು ಇಳಿದಿದ್ದೀನಿ. ತಲೆಯಲ್ಲಿ 7:30ಕ್ಕೆ ಶೋ ಅಂತ ಕೂತಿತ್ತು. ಹಾಗಾಗಿ ಸುತ್ತಾಡೋಣ ಅಂತ ಮಾಲಲ್ಲೇ ಓಡಾಡಿದೆ. ಸುಮ್ಮನೆ ಓಡಾಡಿದ್ದೀನಿ. ಅಂತೂ 7:15ಗೆ ಸೆಂಟರ್ಗೆ ಹೋದರೆ, ಮೂವಿ ಸೆಂಟರ್ಗೆ, ಅಲ್ಲಿ ಶೋ ಇದ್ದದ್ದು 7 ಗಂಟೆಗೆ ಅಂತ ಅಂದರು. ಶಿವ, ಇದನ್ನು ನೆಗ್ಲಿಜೆನ್ಸಿ ಅನ್ಬೇಕಾ, ಬ್ಯಾಡ್ ಲಕ್ ಅನ್ಬೇಕಾ, ಅವ್ರು ಈ ಥರ ಮಿಸ್ ಆಗ್ತವೆ ಬಿಡಪ್ಪ ಅಂತ ಸಮಾಧಾನ ಮಾಡ್ಕೊಳ್ಬೇಕಾ ಗೊತ್ತಾಗಲಿಲ್ಲ. ಒಂಥರ ಸಣ್ಣದಾಗಿ ಬೇಜಾರಾಗಿತ್ತು ನನ್ನ ಮೇಲೇ. ಬಟ್ ಸದ್ಯ ಶೋಗಳಿಗೆ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದ್ದರಿಂದ ನಿನ್ನೆ 10:00ವರೆಗೆ ಒಂದು ಶೋವನ್ನು ಕೊಟ್ಟರು. ನಾನು ಟೈಮ್ನ 3 ಸಾರಿ ಚೆಕ್ ಮಾಡಿಕೊಂಡು ಹೋಗಿ ನೋಡಿದೆ. ಸೊ ಬನ್ನಿ, ದಿಸ್ ಈಸ್ ವಾ ಫ್ರಮ್ ಹೋ, ವರುಣ್ ಫ್ರಮ್ ಹೊನ್ನಾಳಿ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋಂಥ ಚಿತ್ರ ಸು ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ. ಇದನ್ನು ಡೈರೆಕ್ಟ್ ಮಾಡಿರೋದು JP ತುಮಿನಾಡ್ ಅವರು. ಇನ್ನು ಇದರ ಕಥೆ ವಿಚಾರಕ್ಕೆ ಬರೋದಾದರೆ, ಟ್ರೈಲರ್ನಲ್ಲೇ ಹೇಳಿರೋ ಹಾಗೆ ಇಲ್ಲಿ ಒಂದು ಊರಿದೆ ಆ್ಯಂಡ್ ಒಂದು ದಿನ ಅಲ್ಲಿ ಇರುವಂಥ ಅಶೋಕ ಅನ್ನೋ ಪಾತ್ರದ ಮೇಲೆ ಬೇರೆಯವರ ಆತ್ಮ ಬಂದಿದೆ ಅನ್ನೋದು ತಿಳಿಯುತ್ತೆ ಊರಿನವರಿಗೆ. ಸೊ ಅದನ್ನು ಬಿಡಿಸೋದೇ ಈಗ ಎಲ್ಲರ ಕೆಲಸ ಆಗಿಬಿಡತ್ತೆ. ಸೊ ಈ ಪ್ರೊಸೆಸ್ಸಲ್ಲಿ ಇಲ್ಲಿ ಏನೇನಾಯಿತು, ಇಲ್ಲಿ ಹುಟ್ಟಿದ ನಗು ಎಷ್ಟು, ಆ್ಯಂಡ್ ಇಲ್ಲಿ ತುಂಬ ಸಟಲ್ ಆಗಿ ನಿಮಗೆ ಏನನ್ನು ಹೇಳಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇಲ್ಲಿನ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಇಲ್ಲಿ ಇರೋದೆಲ್ಲ ಪಾಸಿಟಿವೇನೆ ಅಂತ ಹೇಳ್ಬೋದು. ಸಿನಿಮಾ ತುಂಬ ಚೆನ್ನಾಗಿ ಪ್ಯಾಕ್ ಆಗಿದೆ. ನಿಮಗೆ ಎಲ್ಲ ಥರದ ಜಾನರ್ಸ್ ಕೂಡ ಇಲ್ಲಿ ಸಿಗುತ್ತೆ. ಅಥವಾ ಹಿಂಗೂ ಹೇಳ್ಬೋದೇನೋ, ಈ ಜಾನರ್ ಹಿಂಗೆ ಇರಬೇಕು ಅಂತ ಪ್ರಯತ್ನ ಪಡ್ದೇನೆ ಒಂದು ಕಥೆಯನ್ನು ಹೇಳಿದ್ದಾರೆ. ಆ್ಯಂಡ್ ಅಲ್ಲಿರೋ ಪಾತ್ರಗಳಿಗೆ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಕೊಟ್ಟಿರೋದಕ್ಕೇನೆ ಎಲ್ಲನೂ ಇಲ್ಲಿ ನೀಟಾಗಿ ಬಂದು ಕೂತಿದೆ ಅಂತ ಅನಿಸುತ್ತೆ. ಆ್ಯಂಡ್ ಅದು ಸಖತ್ತಾಗಿ ವರ್ಕ್ ಆಗುತ್ತೆ ಕೂಡ. ಕಾಮಿಡಿ ಚೆನ್ನಾಗಿತ್ತು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇಲ್ಲಿರೋದೆಲ್ಲನೂ ಸಿಚುವೇಶ್ನಲ್ ಕಾಮಿಡಿನೇ. ಸುಮ್ಮನೆ ಒನ್ ಲೈನರ್ಸ್ ಅಂತ ಅಥವಾ ಡಬಲ್ ಮೀನಿಂಗ್ ಅಂತ ಬಳಸಿಲ್ಲ. ಕ್ಯಾರೆಕ್ಟರ್ಸ್ಗೆ ಒಂದು ಎಲಿಮೆಂಟ್ ಅಂತ ಕೊಟ್ಟು ಅವುಗಳನ್ನು ಆ ಸಿಚುವೇಷನಲ್ಲಿ ಪ್ಲೇಸ್ ಮಾಡಿ ನಂತರ ಅವುಗಳು ಅಲ್ಲಿ ಹೇಗೆ ಬಿಹೇವ್ ಮಾಡ್ತವೆ ಅನ್ನೋದ್ರ ಮೇಲೆ ಕಾಮಿಡಿ ಹುಟ್ಟಿದೆ. ಅದು ಸಖತ್ತಾಗಿ ನಗುನ ತರಿಸುತ್ತೆ. ಮೊದಲಿಂದಾನೇ ಕಥೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಸ್ಟಾಬ್ಲಿಷ್ಮೆಂಟ್ಗೆ ಅಂತಲೂ ಟೈಮ್ ತಗೊಳ್ಳಲ್ಲ. ಬರೀ ಡೈಲಾಗ್ಗಳಲ್ಲೇ, ಕ್ಯಾರೆಕ್ಟರ್ ಬಿಹೇವ್ ಮಾಡೋ ರೀತಿಯಲ್ಲೇ ನಿಮಗೆಲ್ಲ ಅರ್ಥ ಆಗಿಬಿಡುತ್ತೆ. ಆ್ಯಂಡ್ ನೀವು ಆ ಊರಿಗೆ ಕನೆಕ್ಟ್ ಆಗಿ ಕೂತಿರ್ತೀರ. ಅಲ್ಲಿಂದಾನೇ ಶುರು. ಆ್ಯಂಡ್ ಆ ಕನೆಕ್ಷನ್ ಕೊನೆ ತನಕನೂ ಹೋಗೋದಿಲ್ಲ. ಬಿಕಾಸ್ ಆ ಥರ ಅಷ್ಟು ರೂಟೆಡ್ ಆಗಿ ನ್ಯಾಚುರಲ್ ಆಗಿ ಬರೆದಿದ್ದಾರೆ. ಆ ಪಾತ್ರಗಳು ಕೂಡ ಅಷ್ಟೇ, ನಮ್ಮೂರಲ್ಲಿ ಇರುವಂಥ ಪಾತ್ರಗಳನ್ನೇ ಇಲ್ಲಿ ಬರ್ದಿರೋದು ಅನ್ನೋ ರೀತಿ ಫೀಲ್ ಬರುತ್ತೆ. ಒಬ್ಬ ದೊಡ್ಡಣ್ಣ ರವಿ ಅಣ್ಣ, ಅವನಿಗೆ ಸಿಕ್ತಂಥ ಬೆಲೆ ನನಗೂ ಸಿಗಬೇಕು ಅಂತ ಪ್ರಯತ್ನ ಪಡುವಂಥ ಯದು ಅಣ್ಣ, ರವಿ ಅಣ್ಣನ ರೈಟ್ ಹ್ಯಾಂಡ್ ನಾನೇ ಅನ್ನೋ ರೀತಿ ಬಿಹೇವ್ ಮಾಡೋ ಸತೀಶ್ ಅಣ್ಣ, ಹೀಗೆ ಸಾಕಷ್ಟು. ಇಡೀ ಊರಿಗೂರೇ ನೆನಪಲ್ಲಿ ಉಳಿಯುತ್ತೆ ನಿಮಗೆ. ಇವರೆಲ್ಲ ಯಾರು, ಇವರು ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋ ಬ್ಲೂ ಪ್ರಿಂಟ್ ನಿಮ್ಮ ತಲೆಯಲ್ಲಿ ಕೂತು ಬಿಡುತ್ತೆ. ಅಷ್ಟು ಚೆನ್ನಾಗಿ ಅವುಗಳನ್ನು ಕಟ್ಕೊಟ್ಟಿದ್ದಾರೆ. ಸ್ಪೆಷಲಿ ಭಾವನ ಪಾತ್ರ, ಅವನಿಗೊಂದು ಹಾಡು ಬೇರೆ, ಭಾವ ಬಂದರು ಅಂತ, ಚೆನ್ನಾಗಿ ವರ್ಕ್ ಆಯಿತು ಅವರ ಸೀಕ್ವೆನ್ಸಸ್. ಇಷ್ಟು ಎಕ್ಸ್ಟ್ರೀಮ್ ಆಗಿ ಹೋಗಲ್ಲ ಅಂದರೂ ಕೂಡ ನಮ್ಮಲ್ಲೂ ಈ ಥರದವ್ರನ್ನ ನಾವು ನೋಡಿದ್ದೀವಿ. ಹಾಗಾಗಿ ಸೊ ಈ ಥರ ಪ್ರತಿ ಕ್ಯಾರೆಕ್ಟರ್ ಸುತ್ತ ಒಂದು ರಿಲೇಟಬಿಲಿಟಿ ಇದೆ. ಅವುಗಳನ್ನು ಗುರುತಿಸ್ತಾ ಹೋದ ಹಾಗೆ ಅವು ನಿಮಗೆ ಇನ್ಯಾರನ್ನೋ ನೆನಪಿಸ್ತವೆ. ಆ್ಯಂಡ್ ಅದರಿಂದ ಇನ್ನೂ ಹತ್ರ ಆಗ್ತವೆ ಕೂಡ. ಇನ್ಫ್ಯಾಕ್ಟ್ ಕೆಲವೊಂದು ಸಂದರ್ಭದಲ್ಲಿ ನಾವೇ ಅವರ ಡೈಲಾಗ್ಸ್ನ ಹೇಳ್ತೀವಿ, ಬಿಕಾಸ್ ಅವರು ಹೇಗೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಾಗಿರೋದ್ರಿಂದ. ಸೊ ಹೀಗೆ ಕ್ಯಾರೆಕ್ಟರ್ಸ್ಗೆ ಒತ್ತು ಕೊಟ್ಟಿರೋದ್ರಿಂದ, ಅವುಗಳನ್ನು ಚೆನ್ನಾಗಿ ಬರೆದಿರೋದ್ರಿಂದ ಇಡೀ ಸಿನಿಮಾದಲ್ಲಿರುವಂಥ ಸಣ್ಣ ಸೀಕ್ವೆನ್ಸ್ ಕೂಡ ವರ್ಕ್ ಆಗುತ್ತೆ. ಅದರ ಕೆಲಸನ ಅದು ಮಾಡುತ್ತೆ ಆ್ಯಂಡ್ ಹೆಚ್ಚಿನದಾಗಿ ನಗ್ಸುತ್ತೆ ಅಂತ ಹೇಳ್ತೀನಿ. ಇನ್ನು ಜಾನರ್ಸ್ ಬಗ್ಗೆ ಮಾತಾಡಿದೆ, ಪ್ಯಾಕೇಜ್ ಅಂತ ಹೇಳಿದೆ. ಆ್ಯಕ್ಚುಲಿ ಹಾಗೆ ವರ್ಕ್ ಆಗಿದ್ದು ಸಿನಿಮಾ. ಪ್ರಾಪರ್ ಬ್ಯಾಲೆನ್ಸ್ ಸಿನಿಮಾ ಅಂತ ಅನ್ನಿಸ್ತು. ಕಾಮಿಡಿ ಅಂದ ಗ್ಯಾಪಲ್ಲೇ ಕ್ಯಾರೆಕ್ಟರ್ನ ಪರ್ಸ್ಪೆಕ್ಟಿವ್ನಿಂದ ಸಣ್ಣದಾಗಿ ಹಾರರ್ನ ಝಲಕ್ನ ಕೂಡ ತರಿಸುತ್ತೆ. ಆ್ಯಂಡ್ ಅದರಿಂದನೇ ಮತ್ತೆ ಕಾಮಿಡಿಯನ್ನು ಹುಟ್ಟಿಸುತ್ತೆ. ಆ್ಯಂಡ್ ನಂತರ ಓಕೆ, ಹಿಂಗೇನಾ ಸಿನಿಮಾ ಅಂದ ತಕ್ಷಣ ಸಣ್ಣದಾಗಿ ಒಂದು ಎಮೋಷ್ನಲ್ ಆ್ಯಂಗಲ್ ಬರುತ್ತೆ. ಆ್ಯಂಡ್ ಮೇನ್ಲಿ ಅದು ಎಲ್ಲೂ ಪ್ರೀಚಿ ಅಂತ ಅನಿಸೋದಿಲ್ಲ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಂದರೆ, ನಮ್ಮ ಮುಖ್ಯ ಪಾತ್ರಕ್ಕೆ ಅದರಿಂದ ಒಂದು ಸರ್ಕಲ್ನ ಕೊಟ್ಟಿದ್ದಾರೆ, ಒಂದು ಆರ್ಕ್ನ ಕೊಟ್ಟಿದ್ದಾರೆ. ಅದು ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಅವನಿಗೇನೆ ಅದು ಹೊಡೆಯುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅದರಿಂದ ಒಂದಷ್ಟು ನೋಡೋರ್ಗೂ ಕೂಡ ಓಕೆ ಇದು ಕೂಡ ಆಯಿತು ಅಂದ ತಕ್ಷಣ ಮತ್ತೆ ವೆರಿ ನ್ಯಾಚುರಲ್ ಆಗಿ ಒಂದು ಮಾಸ್ ಮೂಮೆಂಟ್ ಕೂಡ ಬರುತ್ತೆ, ಎಲಿವೇಶನ್ ಬರುತ್ತೆ. ಅದು ಕೂಡ ಸಿಚುವೇಶನ್ ಡ್ರಿವನ್ನೇನೆ. ಸೊ ಹೀಗೆ ಸಿನಿಮಾ ತುಂಬ ಬ್ಯಾಲೆನ್ಸ್ಡ್ ಆಗಿತ್ತು, ಎಂಗೇಜಿಂಗ್ ಆಗಿತ್ತು, ಪ್ಯಾಕ್ ಆಗಿತ್ತು ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್, ಇಲ್ಲಿ ಒಬ್ಬರನ್ನ ಹೇಳಿ ಒಬ್ಬರನ್ನ ಬಿಡೋ ಹಾಗಿಲ್ಲ. ಎಲ್ಲರೂ ಅಷ್ಟೇ ಚೆನ್ನಾಗಿ ಪಾತ್ರವನ್ನು ನಿಭಾಯಿಸಿದ್ದಾರೆ, ಪಾತ್ರಗಳಾಗೇ ಇದ್ದಾರೆ. ಶನಿಲ್ ಈಸ್ ಎ ಸ್ಟಾರ್. ತುಂಬ ಒಳ್ಳೆಯ ಪ್ರೆಸೆನ್ಸ್, ಒಳ್ಳೆ ಟೈಮಿಂಗ್ ಕೂಡ ಇದೆ. ಮುಂದೆ ಬೇಡಿಕೆಯಲ್ಲಿ ಇರ್ತಾರೆ ಅಂತಲೂ ನನಗೆ ಅನಿಸ್ತಾ ಇದೆ ಡೆಫಿನೆಟ್ಲಿ. ನಂತರ JP ತುಮಿನಾಡ್ ಅವರು, ಪ್ರಕಾಶ್ ತುಮಿನಾಡ್ ಅವರು, ದೀಪಕ್ ರೈ ಅವರು, ಹಾಗೆ ರಾಮದಾಸ್ ಅವರು, ಆ್ಯಂಡ್ ದೆನ್ ಸ್ವಾಮೀಜಿ ಪಾತ್ರವನ್ನು ಮಾಡಿರೋ ಅಂಥವ್ರು, ಈ ಎಲ್ಲರೂ, ಆ್ಯಂಡ್ ಅಫ್ಕೋರ್ಸ್ ಆಗಲೇ ಹೇಳಿದ ಹಾಗೆ ಇಲ್ಲಿದ್ದಂತಹ ಎಲ್ಲರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ವು ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಹಾಡುಗಳಿಗೆ ಎಕ್ಸ್ಟ್ರಾ ಅಪ್ರಿಷಿಯೇಷನ್ ಹೋಗುತ್ತೆ, ಕೊಡಬೇಕು ಕೂಡ. ಇವೆಲ್ಲ ವೈರಲ್ ಆಗೋ ಸಾಂಗ್ಗಳಲ್ಲ, ಬಟ್ ತುಂಬ ಅರ್ಥಗರ್ಭಿತವಾಗಿರುವಂಥ, ಸಿಚುವೇಶನ್ನ ಎಲಿವೇಟ್ ಮಾಡುವಂಥ ಹಾಡುಗಳು ತುಂಬ ವ್ಯಾಲ್ಯೂವನ್ನು ಆ್ಯಡ್ ಮಾಡಿದವೆ ಈ ಸಿನಿಮಾಗೆ. ಸ್ಪೆಷಲಿ ಮತ್ತೆ ಪ್ರೀತಿ ಹುಡ್ತಾ ಇದೆ ಅನ್ನೋಂಥ ಸಮಯದಲ್ಲಿ ಬಂದಂಥ ಹಾಡು ತುಂಬ ಇಷ್ಟ ಆಯಿತು ನನಗೆ. ಅದರ ಪಿಕ್ಚರೈಸೇಷನ್ ಕೂಡ ಚೆನ್ನಾಗಿತ್ತು. ಒಂದು ಗಿಡ ಬಿದ್ದಿರುತ್ತೆ, ಅದನ್ನು ಎತ್ತಿ ಇಟ್ಟು ಅದಕ್ಕೊಂದು ಸಪೋರ್ಟ್ ಕೊಡ್ತಾರೆ, ಹೀಗೆ ಚೆನ್ನಾಗಿತ್ತು ಅದು. ಇನ್ನು ಇವುಗಳನ್ನು ಬಿಟ್ಟು ಜನ್ನ ಪಾತ್ರ, ನಳಿನಿ ಪಾತ್ರ, ದಾಮು, ಚಂದ್ರಣ್ಣ,
ಆ್ಯಂಡ್ ಅಶೋಕನ ತಂಗಿಗೆ ಅಂತ ಇದ್ದಂಥ ಒಂದು ಸೀಕ್ವೆನ್ಸ್ ಅದು ಚೆನ್ನಾಗಿತ್ತು. ಉಪ್ಪಿಯ ಮೀಮ್, ನಿದ್ದೆಯಲ್ಲಿ ಬಂದದ್ದು ಅಂತ ಹೇಳಿದ್ದು, ಪ್ರೀ ಕ್ಲೈಮ್ಯಾಕ್ಸ್, ಹೀಗೆ ಸಾಕಷ್ಟು ಸೀಕ್ವೆನ್ಸಸ್ ಹೇಳ್ತಾ ಹೋಗ್ಬೋದು. ಇವೆಲ್ಲವೂ ಇಷ್ಟ ಆದವು. ಇನ್ನು ನೆಗೆಟಿವ್ಸ್ ಅಂತ ಏನೂ ಇರಲಿಲ್ಲ ಸಿನಿಮಾದಲ್ಲಿ, ಏನೂ ಅನಿಸ್ಲೂ ಇಲ್ಲ ಕೂಡ. ಸ್ವಾಮೀಜಿ ಅವರು ಬಂದಾಗ ಓಕೆ ಇದು ಆ್ಯಕ್ಟಿಂಗ್ ಅಂತ ಅನ್ಸೋದಕ್ಕೆ ಶುರು ಆಯಿತು ಫಸ್ಟ್ ಅಂತ. ಬಟ್ ನೋಡ್ತಾ ನೋಡ್ತಾ ಅದು ಕೂಡ ಸಖತ್ತಾಗಿ ವರ್ಕ್ ಆಯಿತು. ಆ್ಯಂಡ್ ಮೇನ್ಲಿ ಸಿನಿಮಾ ಎಂಡ್ ಆದಂಥ ರೀತಿ ಚೆನ್ನಾಗಿತ್ತು. ಒಂದು ಒಳ್ಳೆ ನೋಟಲ್ಲಿ ಸಿನಿಮಾ ಎಂಡ್ ಆಯಿತು. ಅದು ನನಗೆ ಇಷ್ಟ ಆಯಿತು ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಬೇಡ, ಸಿನಿಮಾ ರೀತಿಯಲ್ಲೇ ಹೇಳೋದಾದರೆ ವಿಶ್ಲೇಷಣಾತ್ಮಕವಾಗಿ, ವಿಮರ್ಶಾತ್ಮಕವಾಗಿ, ಅಂತರಂಗದಲ್ಲಿ ಇರೋದನ್ನು ಬಹಿರಂಗವಾಗಿ ಹೇಳಬೇಕಂದ್ರೆ ಇದು ತುಂಬ ಒಳ್ಳೆಯ ಚಿತ್ರ. ಆರಾಮಾಗಿ ಹೋಗಿ ನೋಡಿ, ಅದು ಕೂಡ ಕುಟುಂಬ ಸಮೇತರಾಗಿ ನೋಡಿ ನಕ್ಕು ಬನ್ನಿ ಅಂತ ಹೇಳ್ತೀನಿ. ಇದು ಒರಿಜಿನಲ್ ಆಗಿದೆ, ಎಂಗೇಜಿಂಗ್ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ ಆ್ಯಂಡ್ ಮೀನಿಂಗ್ಫುಲ್ ಆಗೂ ಇದೆ. ವಿ ಹ್ಯಾವ್ ಅ ವಿನ್ನರ್. ಕನ್ನಡ ಸಿನಿಮಾಗಳಿಗೆ ಚಿತ್ರಮಂದಿರಗಳು ತುಂಬುವಂಥ ಸಮಯ ಬಂದಿದೆ. ಗೋ ವಾಚ್ ಇಟ್ ಆ್ಯಂಡ್ ಹ್ಯಾವ್ ಫನ್ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.